ನಮಸ್ಕಾರ, ನಾನು ಅರ್ಪಿತಾ, ಲೋಕದರ್ಶನ್ ಡಿಜಿಟಲ್ನಿಂದ. ನೀರಿನ ಹಕ್ಕಿಗಾಗಿ ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಅರೆಬತ್ತಲೆ ಪ್ರತಿಭಟನೆ ನಡೆದಿದೆ. ಮಹದಾಯಿ, ಕೃಷ್ಣಾ ಹಾಗೂ ಕಾವೇರಿ ನದಿ ನೀರಿನ ಹಂಚಿಕೆಗೆ ವಿರೋಧ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದರ ಸಂಪೂರ್ಣ ವಿವರ ಇಲ್ಲಿದೆ. ಮೊದಲನೇ ಬಾರಿ ಮುಖ್ಯಮಂತ್ರಿಯಾದಂಥ ಡಿ.ಕೆ. ಶಿವಕುಮಾರ್ ಅವರು ಮೊದಲನೇ ಬಾರಿ 70 ವರ್ಷದ ಹತ್ರ 75 ವರ್ಷದ ಹತ್ರ ಮುಖ್ಯಮಂತ್ರಿ ಆಗಿದ್ರೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರು ರೈತರ ಮೇಲೆ ಭಾಳ ಪ್ರೀತಿ, ಕನ್ನಡಿಗರ ಮೇಲೆ ಭಾಳ ಪ್ರೀತಿ ಅಂತ ನಾವೆಲ್ಲ ಕನ್ನಡಿಗರ ಹೋರಾಟ, ಕನ್ನಡ ಸಂಘಟನೆ ಹೋರಾಟಗಾರರು, ರೈತರ ಹೋರಾಟಗಾರರು ನಿಮಗೆ ಭಾಳ ಪ್ರೀತಿಯಿಂದ ನಾವೆಲ್ಲ ಅಭಿನಂದನೆ ಸಲ್ಲಿಸ್ತಿದ್ದೀವಿ. ಈಗೇನಾಗಿದೆ, ರೈತರಿಗೇನು ಮೋಸ ಮಾಡತ್ರಿ, ಕನ್ನಡಿಗರಿಗೇನು ಮೋಸ ಮಾಡತ್ರಿ, ಮತ್ತೆ ಯಾರಿಗೆ ಮೋಸ ಮಾಡಾರ್ರಿ? ನಮ್ಮ ರೈತರನ್ನು ಬೆಳೆದಂಥ ಬೆಳೆಯನ್ನು ರೈತರು ಬೆಳೆದಿದ್ರು ಎಲ್ಲ ಅನಾಹುತನೂ ಹೊರಗೆ ಬರ್ತಿದೆ. ಆ ಅನಾಹುತಗಳನ್ನು ನೀವು ತಿಂತೀರಲ್ಲ. ಇವತ್ತು ರೈತರು ಕೊಟ್ಟಿರ್ಲಿಲ್ಲಪ್ಪ ಅಂದ್ರೆ ನೀವೇನು ತಿಂತೀರಿ? ಇವತ್ತು ಕುಡಿಯೋಕೆ ನೀರಿಲ್ಲ ಅಂದರೆ ಏನು ನೀರು ಕುಡಿತೀರಿ? ನಮ್ಮ ರಾಜ್ಯದ ನೀರನ್ನು ಬಿಡಬೇಕಾದ್ರೆ ಕಾವೇರಿ ನದಿದು ನೀರು ಬಿಡ್ತೀರಿ, ಕೃಷ್ಣಾ ನದಿದು ಮಹಾರಾಷ್ಟ್ರಕ್ಕೆ ಬಿಡ್ತೀರಿ, ಮಹದಾಯಿ ಗೋವಾಕ್ಕೆ ಬಿಡ್ತೀರಿ. ಬಿಟ್ಬಿಡ್ರಿ, ಎಲ್ಲ ಬಿಟ್ಬಿಡ್ರಿ. ಇಲ್ಲಿ ಕರ್ನಾಟಕ ಜನ ಏನು ಮಾಡಬೇಕು, ಎಲ್ಲ ಸತ್ತು ಹೋಗ್ಬಿಡ್ತಾರೆ ಅಂಥ ಪರಿಸ್ಥಿತಿ ಬರ್ತದೆ. ಇವತ್ತು ಖಾಲಿ ಕೊಡವನ್ನು ತೊಗೊಂಡು ಬಂದಿದ್ದೀವಿ. 4 ದಿಸೆಂಬರಲ್ಲಿ ಬೆಂಗಳೂರಲ್ಲಿ ಹೋರಾಟ ನಡೆದಿದ್ರು ಕೂಡ ನಾವು ಸಭೆ ಮಾಡಿ ಮಾತಾಡ್ತೇವೆ, ಹೇಳ್ತೀವಿ. ತಮಿಳ್ನಾಡಿನ ಮುಖ್ಯಮಂತ್ರಿ ಕರೆದಿದ್ರಿ ನೀವು, 3ನೇ ತಾರೀಕಿಗೆ ತಮಿಳ್ನಾಡು ಮಂತ್ರಿ ಬರಾಕತ್ತಾರ. ಅವಾಗ ನೀವೇನು ಸಭೆ ಮಾಡಾರ್ರಿ? ನಿಮಗೆ ನೀರು ಕೊಡೋದಿಲ್ಲ ಹೋಗಂತಂತೀರಿ. ಈ ಮಾತು ಹೇಳ್ರಿ, ನಾವು ಕರ್ನಾಟಕದ ರಾಜ್ಯದ ನೀರು ನಿಮಗೆ ತಮಿಳ್ನಾಡಿಗೆ ಬಿಡೋದಿಲ್ಲ ಅಂತ ಈ ಮಾತನ್ನು ಅವ್ರ ಮುಂದೆ ಹೇಳಬೇಕು, ಮಾಧ್ಯಮದವ್ರಿಗೆ ಮುಂದೆ ಹೇಳಬೇಕು. ಆ ಮಾಧ್ಯಮದಲ್ಲಿ ಬಂದರೆ ನಿಮಗೆ ಎಲ್ಲ ಕನ್ನಡಿಗರು, ರೈತರು ಕೂಡ ನಿಮಗೆ ಗೌರವ ಸಲ್ಲಿಸ್ತೀವಿ. ನೀವೇನಾದರೂ ನೀರನ್ನು ಬಿಡುಗಡೆ ಮಾಡಿದರೆ ಕನ್ನಡಿಗರು ಸುಮ್ಮನೆ ಕುಂದ್ರೋದಿಲ್ಲ, ಕನ್ನಡ ಸಂಘಟನೆಯವರು ಸುಮ್ಮನೆ ಕುಂದ್ರೋದಿಲ್ಲ, ರೈತರು ಸುಮ್ಮನೆ ಕುಂದ್ರೋದಿಲ್ಲ. ನಿಮಗೆ ರಾಜೀನಾಮೆ ಕೊಡುವವ್ರ ಮಟ್ಟ ಹೋರಾಟ ಮಾಡಬೇಕಾಗ್ತಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಹೋರಾಟವನ್ನು ನಡೀತಾ ಇದೆ. ಏನಾದರೂ ನಿಮಗೆ ಕಳಕಳಿಯಿಂದ ಕಾಳಜಿ ಇದ್ದರೂ ಕೂಡ, ಕನ್ನಡಿಗರ ಮೇಲೆ ಅಭಿಮಾನ ಇದ್ದರೆ ಯಾವುದೂ ಕಾರಣಕ್ಕೆ ನೀರು ಬಿಡಬಾರ್ದು ಅನ್ನುವಂಥ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನೀರಿನ ಹಂಚಿಕೆಯನ್ನ ವಿರೋಧಿಸಿ ಕರ್ನಾಟಕದಾದ್ಯಂತ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತಿವೆ. ಆದರೆ ಸರ್ಕಾರ ಇದರ ಕುರಿತು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಎಲ್ಲರ ಗಮನ ನೆಟ್ಟಿದೆ.